Hi dear students, welcome to Mathematics Patashala. Today we have to discuss about trigonometric angles. So specific angles, okay na? ಹೇಗೆ ನಾವು ಸಿಂಪಲ್ ವೇಲಿ ಈಸಿ ವೇಲಿ ಮೈಂಡಲ್ಲಿ ನೆನ್ಪಿಟ್ಕೋಬಹುದು ಅಂತ ಟ್ರಿಕ್ಸ್ನ ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಈಸಿ ವೇಲಿ ನೆನ್ಪಿಟ್ಕೋಬಹುದು. ಸೊ ಬನ್ನಿ. ಸೊ ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್. ಸೊ ನಮಗೆ ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್ ಅಂದ್ರೆ ಗೊತ್ತು, ಸೈನ್, ಕಾಸ್, ಟ್ಯಾನ್, ಕೋಸಿಕೆಂಟ್, ಸೀಕೆಂಟ್, ಕಾಟ್, ಅಥವಾ ನೀವು ಓದ್ಬೋದು ಸಿನ್, ಕಾಸ್, ಟ್ಯಾನ್, ಕೋಸೆಕ್, ಸೆಕೆಂಡ್, ಸೆಕ್ ಅಂಡ್ ಕಾಟ್ ಅಂತ ಓದ್ಬೋದು. ಓಕೆನಾ? ಸೊ ದೀಸ್ ಆಂಗಲ್ಸ್ ನ ಸೊ ಈಸಿ ವೇ ಅಲ್ಲಿ ಹೇಗೆ ನಾವು ಆಂಗಲ್ಸ್ ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್ ನೆನ್ಪಿಟ್ಕೊಳೋದು ಅಂತ. ಸೊ ಫಸ್ಟ್ ಒನ್ ಟ್ರಿಕ್ಸ್ ಇಸ್ ಇವಾಗ ಸೈನ್ ಆಂಗಲ್ಸ್ ನೆನ್ಪಿಟ್ಕೋಬೇಕಲ್ವಾ. ಸೊ ಸೈನ್ 0 ಡಿಗ್ರಿ, ಸೈನ್ 30 ಡಿಗ್ರಿ, ಸೈನ್ 45 ಡಿಗ್ರಿ, ಸೈನ್ 60 ಡಿಗ್ರಿ, ಸೈನ್ 90 ಡಿಗ್ರಿ. ಸೊ ಇಲ್ಲಿ ಆಂಗಲ್ಸ್ ಕೂಡ ಬರ್ದಿದ್ದೀನಿ, ಅದರ ವ್ಯಾಲ್ಯೂಸ್ ಕೂಡ ಬರ್ದಿದ್ದೀನಿ. ಸೊ ಹೇಗೆ ಬಂತು, ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದು. ಸೊ ಹಾಗಾದ್ರೆ ನಮಗೆ ಫಸ್ಟ್ ಒಂದು ಸೊ ಸೈನ್ 0 ಡಿಗ್ರಿ, ಸೊ ಈ 0 ಬಂದಿದೆ ಅಲ್ವಾ. ಸೊ ನಮಗೆ ಗೊತ್ತಿರಬೇಕು, ಇಲ್ಲಿ ನೋಡಿ ಒಂದು ನಿಮಿಷ, ಒಂದೇ ಒಂದು ಟ್ರಿಕ್ಸ್ ಏನಪ್ಪಾ ಅಂದ್ರೆ, ಸೊ 0, 1, 2, 3, 4 ಸ್ಕ್ವೇರ್ ರೂಟ್ ಆಫ್ 0, 1, 2, 3, 4 ಹೋಲ್ ಡಿವೈಡೆಡ್ ಬೈ 2. ಸೊ ಇದು ಇಸ್ ಅ ಸಿಂಪಲ್ ಟ್ರಿಕ್ಸ್. ಸೊ ನೋಡಿ ಇವಾಗ ನಮಗೆ ಸೊ ಫಸ್ಟ್ ಒಂದಲ್ಲ, ಸೈನ್ 0 ಅಂದ್ರೆ 0 ಡಿಗ್ರಿ ತಗೊಳ್ಳುವ. ಸೊ ಸೈನ್ ರೂಟ್ ನೋಡಿ, ರೂಟ್ 0 ಡಿವೈಡೆಡ್ ಬೈ 2 ಅಂತ. ಸ್ಕ್ವೇರ್ ರೂಟ್ ಆಫ್ 0 is 0, 0 by 2 is 0. So this is the 0. First sin 0 degree is 0 ಮುಗೀತು. ಸೊ sin 30 ಡಿಗ್ರಿ ಸೆಕೆಂಡ್ ಒಂದು ತಗೊಳ್ಳೋಣ. ಸೊ ಸ್ಕ್ವೇರ್ ರೂಟ್ ಆಫ್ 1 ಡಿವೈಡೆಡ್ ಬೈ ಏನಿದೆ 2 ಇದೆ. ಸ್ಕ್ವೇರ್ ರೂಟ್ ಆಫ್ 1 by 1 ಅಂದ್ರೆ 1 ಡಿವೈಡೆಡ್ ಬೈ 2, 1 by 2 ಮುಗೀತು. ಸೊ ನೆಕ್ಸ್ಟ್ sin 45 ಡಿಗ್ರಿ, sin 45 is ಏನಿದೆ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ 2 ಇದೆ, ಸ್ಕ್ವೇರ್ ರೂಟ್ ಒಳಗೆ ಇಲ್ಲ. ಸೊ ಇದನ್ನ ಸ್ಕ್ವೇರ್ ರೂಟ್ ಆಫ್ 2 ಡಿವೈಡೆಡ್ ಬೈ ಈ ರೂಟ್ 2 ನ ಸೊ ರೂಟ್ 2 ಇಂಟು ರೂಟ್ 2 ಅಂತ ಬರೀಬಹುದು. ಸೊ 2 is square, root 2 into root 2 root 2 whole square ಬರುತ್ತೆ. ಸೊ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ರೂಟ್ 2 ನೇ ಉಳಿಯುತ್ತೆ. ಸೊ ರೂಟ್ 2 ಕ್ಯಾನ್ಸಲ್ 1 by root 2 ಬಂತು. ಸೊ sin 45 is 1 by root 2. ಸೊ ನೆಕ್ಸ್ಟ್ sin 60 ಡಿಗ್ರಿ, sin 60 ಅಂದ್ರೆ ಫೋರ್ತ್ ಒಂದು ತಗೊಳ್ಳೋಣ, ಏನಿದೆ ರೂಟ್ 3 ಡಿವೈಡೆಡ್ ಬೈ ಸೊ ಡಿನಾಮಿನೇಟರ್ ಇದೆ 2, ಸೊ ರೂಟ್ 3 by 2 sin 60 ಡಿಗ್ರಿ. ಸೊ sin 90 ಡಿಗ್ರಿ, sin 90 ಡಿಗ್ರಿ ನೋಡಿ, sin 90 ಡಿಗ್ರಿ ಇಲ್ಲೇನಿದೆ ರೂಟ್ 4 ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಸೊ ಏನಿದೆ 2 ಇದೆ. ರೂಟ್ 4 is written as 2, it is a perfect square divided by 2, 2 by 2 is 1 ಕ್ಯಾನ್ಸಲ್ ಆಗಿ. ಸೊ ಬಂತಲ್ವಾ, ಸಿಂಪಲ್ ವೇ ಅಲ್ಲಿ ನೆನ್ಪಿಟ್ಕೋಬಹುದಲ್ವಾ. ಸೊ ಇದು ಫಸ್ಟ್ ಟ್ರಿಕ್ಸ್. ನೆಕ್ಸ್ಟ್ ಕಾಸ್ ವ್ಯಾಲ್ಯೂಸ್ ಹೇಗೆ ನೆನ್ಪಿಟ್ಕೋಬಹುದು ಅಂತ. ಸೊ ಇದನ್ನು ಇದೇ ಟ್ರಿಕ್ಸ್, ಬಟ್ ಇದನ್ನ ಉಲ್ಟಾ ರೆಸಿಪ್ರೋಕಲ್ ರಿಟರ್ನ್ ಬರೆಯೋದು. ಸೊ ಉಲ್ಟಾ ಬರೆಯೋದು ಹೇಗೆ, ಸೊ 4, 3, 2, 1, 0 ಹೋಲ್ ಡಿವೈಡೆಡ್ ಬೈ 2. ಇದು ಕಾಸ್. ಓಕೆ ಲಿಸನ್ ಹಿಯರ್. ಇವಾಗ ಕಾಸ್ 0 ಡಿಗ್ರಿ ಬೇಕು. ಸೊ ಇಲ್ಲಿ ಏನಿದೆ ಫಸ್ಟ್ ಒನ್ ರೂಟ್ 4 ಡಿವೈಡೆಡ್ ಬೈ 2 ಇದೆ. ರೂಟ್ 4 is 2 by 2 is 1. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 0? ಕಾಸ್ 0 is 1. ನೆಕ್ಸ್ಟ್ ಸೊ ಕಾಸ್ 30 ಡಿಗ್ರಿ, ಕಾಸ್ ಸೆಕೆಂಡ್ ಒನ್ ತಗೋಣ. ಸೊ ರೂಟ್ 3 ಇದೆ, ಸ್ಕ್ವೇರ್ ರೂಟ್ ಆಫ್ 3 ಇದೆ, ಡಿವೈಡೆಡ್ ಬೈ ಏನಿದೆ 2 ಇದೆ. ಸೊ ರೂಟ್ 3 by 2. ಸೊ ಕಾಸ್ 30 is ರೂಟ್ 3 ಡಿವೈಡೆಡ್ ಬೈ 2. ಸೊ ಕಾಸ್ 45 ಇಲ್ಲಿ ಏನಿದೆ ರೂಟ್ 2 ಇದೆ ನೋಡಿ, ರೂಟ್ 2 ಡಿವೈಡೆಡ್ ಬೈ 2 ಇದೆ, ರೂಟ್ 2 ಇದೆ, ಥರ್ಡ್ ಒನ್ ಡಿವೈಡೆಡ್ ಬೈ 2 ರೂಟ್. ಸೊ ರೂಟ್ 2 ಹಾಗೆ ಬರೆಯೋಣ. 2 is written as ರೂಟ್ 2 into ರೂಟ್ 2. ಸೊ ರೂಟ್ 2 ಗೆಟ್ ಕ್ಯಾನ್ಸಲ್, ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ರೂಟ್ 2 ಆಯ್ತು. ಸೊ ಹಾಗಾದ್ರೆ 1 by ರೂಟ್ 2 sin cos 45. ನೆಕ್ಸ್ಟ್ ಒನ್ cos 60. ಸೊ ಫೋರ್ತ್ ಅಂತ cos 60 ಏನಿದೆ, ಸೊ ರೂಟ್ 1 ಡಿವೈಡೆಡ್ ಬೈ 2 ಇದೆ. ಸೊ ರೂಟ್ 1 is 1 ಡಿವೈಡೆಡ್ ಬೈ 2. ಸೊ cos 60 is 1 by 2. cos 90 ಇಲ್ಲಿ ಏನಿದೆ ರೂಟ್ 0 ಡಿವೈಡೆಡ್ ಬೈ 2. ರೂಟ್ 0 is 0 by 2. 0 by 2 is 0. 0 by anything 0. ಸೊ ಹಾಗಾದ್ರೆ this is the cos angles, cos value, cos angles values. So trigonometric angles of cos. So cos 0 degrees cos 1, cos 30 degrees root 3 by 2, cos 45 degrees 1 by root 2. ಸೊ ಈಸಿ ವೇಲಿ ಸೊ ಇದು ಸೈನ್ಗೆ ಇದು ಕಾಸ್ಗೆ ನೆನ್ಪಿಟ್ಕೋಬಹುದು. ಸೊ ನೆಕ್ಸ್ಟ್ ಇವೆರಡು ಅಂದರೆ ಟ್ಯಾನ್ ಕಂಡಿಡಿಯೋದು ತುಂಬ ಈಸಿ. ಸೊ ಇವೆರಡೂ ಬಂತು ಅಂದರೆ ನಮಗೆ ಟ್ಯಾನ್ ಕಂಡಿಡಿಯೋದು ಈಸಿ. ಸೊ ನಮಗೆ ಟ್ಯಾನ್ ಫಾರ್ಮುಲಾ ಗೊತ್ತು. ಸೊ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೈನು ಮತ್ತು ಕಾಸ್ ರೇಷಿಯೋಸ್ನ
ಡಿವೈಡ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ ಟ್ಯಾನ್ ಬರುತ್ತೆ. ಸೊ ಹಾಗಾದ್ರೆ ಸೈನ್ ಎ ಏನಿದೆ ಅಥವಾ ಕಾಸ್ ಟ್ಯಾನ್ 0 ಡಿಗ್ರಿ ಕಂಡುಹಿಡಿಬೇಕಪ್ಪ. ಸೊ 0 ಡಿಗ್ರಿ ಸೈನ್ 0 ಏನಿದೆ 0, ಕಾಸ್ 0 ಏನಿದೆ 1 ಇದೆ, 0/1 is 0. ಹಾಗಾದ್ರೆ ಟ್ಯಾನ್ 30 is 0. ಸೊ ನೆಕ್ಸ್ಟ್ ಟ್ಯಾನ್ 30 ಕಂಡುಹಿಡಿಬೇಕು. ಟ್ಯಾನ್ 30 ಸೈನ್ 30 ಏನಿದೆ, ಸೊ ಸೈನ್ 30 ಏನಿದೆ 1/2 ಇದೆ. ಸೊ ಟ್ಯಾನ್ 30 ಏನಿದೆ ಕಾಸ್ 30 ಏನಿದೆ √3/2 ಇದೆ. ಸೊ ಇದನ್ನ ರೆಸಿಪ್ರೋಕಲ್ ಮಾಡೋಣ. 1/2 ಇಂಟು ಇದು ರೆಸಿಪ್ರೋಕಲ್ ಮಾಡಿದ್ರೆ 2/√3 ಆಗುತ್ತೆ. ಸೊ 2 to get cancel 1/√3 ಆಗುತ್ತೆ. ಸೊ 1/√3. ಸೊ ಇವಾಗ ಟ್ಯಾನ್ 45 ಅನ್ನು ಫೈಂಡ್ ಔಟ್ ಮಾಡೋಕ್ಕೆ ಸೊ ಏನು ಬರಬೇಕು, sin 45 divided by cos 45. sin 45 is 1/√2, cos 45 is also 1/√2. So 1/√2 get cancel divided by 1. So cos tan 45 is 1. So tan 60 degree ಹೇಗೆ ಫೈಂಡ್ ಔಟ್ ಮಾಡೋದು? tan 60 degree sin 60 ಏನಿದೆ √3/2 ಇದೆ, cos 60 ಏನಿದೆ 1/2 ಇದೆ. ಇದು ರೆಸಿಪ್ರೋಕಲ್ ಮಾಡೋಣ. ಸೊ √3/2. ಸೊ ಇಲ್ಲಿ 2/1. ಸೊ 2 to get cancel √3/1 ಅಂದ್ರೆ √3. ಸೊ tan 60 is √3. tan 90 ಅನ್ನೋಕ್ಕೆ sin 90 is 1. ಸೊ cos 90 is 0. 1/0 ಡಿನಾಮಿನೇಟರ್ 0 ಇರೋದ್ರಿಂದ ಇಟ್ ಈಸ್ ನಾಟ್ ಡಿಫೈನ್ಡ್. ಇದನ್ನ ಡಿಫೈನ್ ಮಾಡಕ್ ಬರಲ್ಲ. 0ನ 0 ಇಂದ ಡಿವೈಡ್ ಮಾಡಕ್ ಬರಲ್ಲ. ಸೊ ನಾಟ್ ಡಿಫೈನ್ಡ್. ಸೊ ಈ ಮೂರು ಕಂಡು ಗೊತ್ತಾಯ್ತು ಅಂದ್ರೆ ಸೊ ಉಳಿದಂತ ಮೂರು ರೆಸಿಪ್ರೋಕಲ್ ಬರೆದು. ಸೊ ಕೋಸಿಕೆಂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್. ಸೊ ಸಿಕೆಂಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್. ಕಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ ಟ್ಯಾನ್. ಸೊ ಇಲ್ಲಿ ನೋಡಿ ಇವಾಗ ಸೈನ್ 0 ಇದೆ, ಸೈನ್ 0 ಅಂದ್ರೆ ಸೈನ್ 0 ಇದೆ. ಹಾಗಾದ್ರೆ ಕೋಸಿಕೆಂಟ್ 0 ಏನಾಗುತ್ತೆ 0 ಏನು ಅಂದ್ರೆ 1 ಇರುತ್ತೆ. ಸೊ 0/1 ಇದು ರೆಸಿಪ್ರೋಕಲ್ ಮಾಡಿದ್ರೆ 1/0. 1/0 ಇಸ್ ನಾಟ್ ಡಿಫೈನ್ಡ್. ಸೊ ಹಾಗಾದ್ರೆ 0 ಇತ್ತು ಅಂದ್ಮೇಲೆ ಕೋಸಿಕೆಂಟ್ 0 ಇಸ್ ನಾಟ್ ಡಿಫೈನ್ಡ್. ಸೊ ಇಲ್ಲಿ 1/2 ಇದೆ, ಇದು ರೆಸಿಪ್ರೋಕಲ್ ಮಾಡಿದ್ರೆ 2/1 ಆಗುತ್ತೆ. ಹಾಗಾದ್ರೆ cosecant 30 degree is 2. ಸೊ ಇಲ್ಲಿ 1/√3 ಇದೆ, ಇದು ರೆಸಿಪ್ರೋಕಲ್ ಮಾಡಿದ್ರೆ √2 ಬರುತ್ತೆ. ಸೊ √3/2 ಇದೆ, ರೆಸಿಪ್ರೋಕಲ್ ಮಾಡಿದ್ರೆ 2/√3 ಆಗುತ್ತೆ. ಸೊ 1 ಇದೆ, ರೆಸಿಪ್ರೋಕಲ್ ಮಾಡಿದ್ರೆ 1 ಆಗುತ್ತೆ. ಸೊ secant values. ಸೊ cosecant ನ ರೆಸಿಪ್ರೋಕಲ್, ಸೊ cos ನ ರೆಸಿಪ್ರೋಕಲ್ is secant. ಸೊ 1 ಇದೆ, ರೆಸಿಪ್ರೋಕಲ್ ಮಾಡಿದ್ರೆ 1 ಬರುತ್ತೆ. √3/2 ಇದೆ, ರೆಸಿಪ್ರೋಕಲ್ ಮಾಡಿದ್ರೆ 2/√3 ಬರುತ್ತೆ. ಸೊ ಇಲ್ಲಿ 1/√2 ಇದೆ, ರೆಸಿಪ್ರೋಕಲ್ ಮಾಡಿದ್ರೆ √2 ಬರುತ್ತೆ. ಸೊ 1/2 ರೆಸಿಪ್ರೋಕಲ್ ಮಾಡಿದ್ರೆ 2 ಬರುತ್ತೆ. ಇಲ್ಲಿ 0 ಇದೆ, ಏನು ಅಂದ್ರೆ 1 ಇರುತ್ತೆ. ಸೊ ಹಾಗಾದ್ರೆ ರೆಸಿಪ್ರೋಕಲ್ ಮಾಡಿದ್ರೆ ನಾಟ್ ಡಿಫೈನ್ಡ್ 1/0 ಬರುತ್ತೆ. ಸೊ ನಾಟ್ ಡಿಫೈನ್ಡ್. ಯಾವುದು secant 90 degree is not defined. ಸೊ cot 0, cos tan ನ ರೆಸಿಪ್ರೋಕಲ್ tan 0 ಇದೆ. ಸೊ cot 0 ಏನಾಗುತ್ತೆ, ಸೊ ಇದನ್ನ ರೆಸಿಪ್ರೋಕಲ್ ಮಾಡಬೇಕು. ಸೊ ರೆಸಿಪ್ರೋಕಲ್ ಮಾಡಿದ್ರೆ 1/0 ಬರುತ್ತೆ, ನಾಟ್ ಡಿಫೈನ್ಡ್. ಸೊ 1/√3 ಇದೆ, ರೆಸಿಪ್ರೋಕಲ್ ಮಾಡಿದ್ರೆ √3 ಬರುತ್ತೆ. 1 ಇದೆ, 1 ನ ರೆಸಿಪ್ರೋಕಲ್ ಮಾಡಿದ್ರೆ ಏನು ಬರುತ್ತೆ 1 ಬರುತ್ತೆ. ಸೊ √3 ಇದೆ. ಸೊ √3 ರೆಸಿಪ್ರೋಕಲ್ ಮಾಡಿದ್ರೆ ಏನು ಅಂದ್ರೆ 1 ಇರುತ್ತಲ್ವಾ. ಸೊ √3 ರೆಸಿಪ್ರೋಕಲ್ ಮಾಡಿದ್ರೆ 1/√3 ಬರುತ್ತೆ. ಸೊ ಇಲ್ಲಿ ನಾಟ್ ಡಿಫೈನ್ಡ್ ಅಂದ್ರೆ ಸೊ 1/0 ಅಂತ ಹೇಳ್ಬೋದು. ರೆಸಿಪ್ರೋಕಲ್ ಮಾಡಿದ್ರೆ 0/1 is 0. ಸೊ cot 90 is 0. These are the simple way ಅಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್ ನ ಈಸಿಯಾಗಿ ನೆನಪಿಟ್ಕೋಬಹುದು. ಸೊ ಹಾಗಾದ್ರೆ ಸೊ ಫಸ್ಟ್ ಸೈನ್ ಗೆ ಸೊ ಸ್ಕ್ವೇರ್ ರೂಟ್ ಆಫ್ 1 0 1 2 3 4 ನೆನಪಿಟ್ಕೋಬಹುದು. ಸೊ ಕಾಸ್ ಗೆ ಸ್ಕ್ವೇರ್ ರೂಟ್ ಆಫ್ 4 3 4 3 2 1 0 ನೆನಪಿಟ್ಕೋಬಹುದು. ಸೊ ಟ್ಯಾನ್ ಬಂತು ಅಂದ್ರೆ ಸೈನ್ ಮತ್ತೆ ಕಾಸ್ ರೇಷಿಯೋ ಆಂಗಲ್ಸ್ ನ ಡಿವೈಡ್ ಮಾಡಿದ್ರೆ ನಮಗೆ ಟ್ಯಾನ್ ಬರುತ್ತೆ. ಸೊ ಸಿಂಪಲ್ ಈಸಿಯಾಗಿ ನಾವು ನೆನಪಿಟ್ಕೋಬಹುದು. ಸೊ ಇಲ್ಲಿಗೆ ಇವತ್ತು ಟ್ರಿಗ್ನೋಮೆಟ್ರಿಕ್ ಆಂಗಲ್ಸ್ ನ ಸೊ ಡಿಸ್ಕಸ್ ಮಾಡಿದ್ವಿ. ಸೊ ನಮ್ಮ ಚಾನಲ್ ಮ್ಯಾಥಮೆಟಿಕ್ಸ್ ಪಾಠಶಾಲಾ ಸೊ ಹೆಚ್ಚಿನ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ಸೊ ನಮ್ಮ ಚಾನಲ್ ಮ್ಯಾಥಮೆಟಿಕ್ಸ್ ಪಾಠಶಾಲಾನ ಸಬ್ಸ್ಕ್ರೈಬ್ ಮಾಡಿ, ಸೊ ಶೇರ್ ಮಾಡಿ. ಸೊ ಧನ್ಯವಾದಗಳು.